ಹಾಯ್ ನಮಸ್ಕಾರ. ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿರುವಂಥ ಟೊಮೊಟೊ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಪಾವ್ ಆಗುವಷ್ಟು ಸೊಸೈಟಿ ಅಕ್ಕಿನ ಹಾಕೊಂಡಿದ್ದೀನಿ. ಹಾಗೆಯೇ ಅದರಲ್ಲಿ ಅರ್ಧ ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಒಂದು 5 ಸಲ ತೊಳ್ಕೊಬೇಕಾಗುತ್ತೆ. ಸೊಸೈಟಿ ಅಕ್ಕಿಲಿ ತುಂಬ ಗಲೀಜಿರುತ್ತೆ, ಅದನ್ನೆಲ್ಲ ನಾವು ತೆಗಿಬೇಕು. ಒಂದು 5 ಸಲ ತೊಳ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಇವಾಗ ತುಂಬಾ ಹಣ್ಣಾಗಿರೋಂಥ 2 ಟೊಮೊಟೊನ ಹಾಕೋತಾ ಇದ್ದೀನಿ. ಹಣ್ಣಾಗಿರೋಂಥ ಟೊಮೊಟೊನೇ ಬಳಸಿ, ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಉಪ್ಪು, 1/4 ಟೇಬಲ್ ಸ್ಪೂನು ಅರಿಶಿಣ ಹಾಕೋತಾ ಇದ್ದೀನಿ. ಇವಾಗ ತುಂಬ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ 2 ವಿಷಲ್ನ ನಾವು ಕೂಗಿಸ್ಕೋಬೇಕಾಗತ್ತೆ. ನೋಡಿ 2 ವಿಷಲ್ ಕೂಗಿದ್ದಾದ್ಮೇಲೆ ಈ ರೀತಿ ಸ್ಮ್ಯಾಶ್ ಆಗಿರಬೇಕು. ಅನ್ನ ಎಲ್ಲ ಚೆನ್ನಾಗಿರಬೇಕು. ನಾವು ಸೌಟಲ್ಲಿ ಈ ರೀತಿ ಕೆಡುತ್ತಿದ್ದಂಗೆ ಅದು ಸ್ಮ್ಯಾಶ್ ಆಗಿರಬೇಕು. ಆ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಕಿಚಡಿನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಮ್ಯಾಶರ್ನ ತಗೊಂಡಿದ್ದೀನಿ. ಸ್ಮ್ಯಾಶರಲ್ಲಿ ಚೆನ್ನಾಗಿ 1 ನಿಮಿಷ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಸ್ವಲ್ಪ ನಾವು ನೀರನ್ನು ಹಾಕೋಬೇಕಾಗತ್ತೆ. ಸ್ವಲ್ಪ ಸಾಫ್ಟಾಗಿ ಬರಬೇಕು, ತೆಳುವಾಗಿ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಪೇಸ್ಟನ್ನು ನಾವು ರೆಡಿ ಮಾಡಬೇಕಾಗತ್ತೆ. ನಾನು ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ 1 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ, ಸಿಪ್ಪೆ ಸುಲಿದು. ಹಾಗೆಯೇ 1 ಟೊಮೊಟೊನ ಹಾಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನುಣ್ಣವಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ 1 ಇಂಚು ಚಕ್ಕೆ, 1 ಲವಂಗ, 1 ಮೆಣಸುಕಾಳನ್ನ ಹಾಕೋತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಪಲಾವ್ ಎಲೆ ಹಾಕೋತಾ ಇದ್ದೀನಿ 1. ಹಾಗೇನೆ ಸ್ವಲ್ಪ ಸೋಂಪು ಕಾಳು, ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. 1 ಒಣ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಗ್ಗರಣೆಗೋಸ್ಕರ ಅಷ್ಟೇ. ಅದು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಬೇರೆ ಥರ ಯಾವ ಕಾಳಿದ್ರು ನೀವು ಇದಕ್ಕೆ ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ಹಾಕಿಲ್ಲ ಅಂದ್ರೂ ಆಗುತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕೋತಾ ಇದ್ದೀನಿ. ಆ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡೋಣ. ಅದು ನೀಟಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಹಾಗೇನೆ ಜಾರ್ ತೊಳೆದಿರೋಂಥ ನೀರನ್ನು ಸಹ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾರೊಳಗೆ ನೀರು ಹಾಕಿ ಅದನ್ನು ಹಾಕೋಬೋದು. ಇವಾಗ ನೋಡಿ ಇಷ್ಟು ತೆಳ್ಳಗಿದೆ, ಇದು ಗಟ್ಟಿ ಆಗಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬರಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಾವು ಮುಂಚೆನೆ ಅನ್ನಕ್ಕೆ ಉಪ್ಪು ಹಾಕೊಂಡಿದ್ವು, ನೋಡ್ಬಿಟ್ಟು ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡಿರೋಣ. ಸಪ್ಪೆ ಏನಾದರೂ ಆದರೆ ಲಾಸ್ಟಿಗೆ ನಾವು ಆ್ಯಡ್ ಮಾಡ್ಕೋಬೋದು. ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ದಾದ್ಮೇಲೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅನ್ನ ಕಾಳನ್ನ, ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗ್ಯಾಸ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವು ಪೊಂಗಲ್ ಕನ್ಸಿಸ್ಟೆನ್ಸಿಗೆ ತಗೊಬರ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸಹ ನಾನು ಸೇರಿಸ್ಕೋತಾ ಇದ್ದೀನಿ. ನೀಟಾಗಿ ಸಣ್ಣ ಉರಿನಲ್ಲೇ 1-2 ನಿಮಿಷ ಇದೇ ಥರ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಟ್ರಸ್ಟ್ ಮೀ, ಸೂಪರ್ ಆಗಿರುತ್ತೆ ಮಾತ್ರ. ಬಿರಿಯಾನಿಗಿಂತ ಸಖತ್ತಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ಪದೇ ಪದೇ ಮಾಡ್ತಾ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ಈ ಟಿಫನ್ನು ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನಿದು ವಾರಕ್ಕೊಂದ್ಸಲ ಮಾಡೇ ಮಾಡ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಇವಾಗ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾವು 3 ಸಲ ಉಪ್ಪು ಹಾಕೋತೀವಿ, ಅದಕ್ಕೋಸ್ಕರ ನೀಟಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ ರೆಡಿನೇ ಆಗೋಯ್ತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸಿದ್ರೆ ರೆಡಿ ಆಗೋಗುತ್ತೆ ಟಿಫನ್ನು. 25 ನಿಮಿಷ ಸಾಕು ಈ ಟಿಫನ್ನ ಮಾಡೋದಕ್ಕೆ. ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.